ಈಗ ನಾವು ದರ ಜಾಸ್ತಿ ಆಯಿತು ಅಂತೇಳಿ ಪಬ್ಲಿಕ್ಕು ಸ್ಟ್ರೈಕ್ ಮಾಡ್ತಾರೆ, ಪೊಲಿಟಿಕಲ್ ಪಾರ್ಟೀಸು ಕೇಳ್ತಾರೆ ಅಲ್ವಾ. ಅದೇ ರೀತಿ ಸಾರ್ವಜನಿಕರು ಕೂಡ ಕೇಳ್ತಾರೆ. ಮುಖ್ಯಮಂತ್ರಿಗಳು ದರ ಜಾಸ್ತಿ ಮಾಡಿದರೆ ಕಡಿಮೆ ಮಾಡಿ ಅಂತ ಕೇಳಿದ್ದಾರೆ. ಅದೇ ಮುಖ್ಯಮಂತ್ರಿ ಪಬ್ಲಿಕ್ ಪರವಾಗಿ ಕೇಳಿದ್ದಾರೆ. ಹೌದು, ಪ್ರೊಸೀಜರ್ ನಡೀತು. ಕಡಿಮೆ ಆಗ್ಬೇಕಾದ್ರೂ ಕೂಡ ಬೋರ್ಡ್ಗೆ ಹೋಗ್ಬೇಕು. ಬೋರ್ಡ್ಗೆ ಅಂದ್ರೆ ಮೆಟ್ರೋ ಏನ್ ಮಾಡ್ತಾರೆ ಇವರು, ಅವ್ರ ಹತ್ರ ಮಾತಾಡಿರ್ತಾರೆ ದೆಹಲಿಗೆ. ಅಲ್ಲ, ಒಂದ್ ನಿಮಿಷ, ದೆಹಲಿಗೆ ಮಾತಾಡ್ತಾರೆ. ಮಾತಾಡಿ ಅವ್ರೇನ್ ಮಾಡ್ತಾರೆ, ಓರಲ್ ಆಗಿ ಹೇಳಿರ್ತಾರೆ. ಯಾರು ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಇರ್ತಾರಲ್ಲ, ಅವ್ರು ಹೇಳಿರ್ತಾರೆ, ಮಾಡಿರ್ತಾರೆ ಅಷ್ಟೇ. ಆಮೇಲೆ ಇದು ನಾನು ಹೇಳಿರ್ತಕ್ಕಂಥದ್ದು, ನೀವು ಮೆಟ್ರೋ ಕಾಯ್ದೆ ತಗೊಳ್ಳಿ. ಕಾಯ್ದೆನೂ ನಿಮ್ಗೊಂದು ಕಾಪಿ ಕೊಡ್ತೀನಿ, ಒಂದು ಕಾಪಿ ಕೊಡಿ. ಈಗ ಕೊಟ್ಟರೆ ಜಗದೀಶ್ ಶೆಟ್ಟರ್ ಪ್ರಹ್ಲಾದ್ ಜೋಶಿ ಅವರು, ತೇಜಸ್ವಿ ಸೂರ್ಯ ಅವರು, ಸಿ ಮೋಹನ್ ಅವರು ಎಲ್ಲರೂ ಕೂಡ ಒಂದು ಮೆಟ್ರೋ ಪಿಲ್ಲರ್ ಹಾಕಿದ್ರು ಕೂಡ ಆದ್ರೆ ಈಗ ಜಾಸ್ತಿ ಆದ್ರೆ ಎಲ್ಲರೂ ನಿಮಗೆ ಅಟ್ಯಾಕ್ ಮಾಡಿದ್ದಾರೆ. ಈಗ ಮೂರು ಬಿಟ್ಟವ್ರು ಊರು ದೊಡ್ಡವರು. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಇವರಿಗೆ. ಇದ್ದಿದ್ರೆ ವಾಸ್ತುಸ್ಥಿತಿ ಏನಿದೆ ಅದನ್ನು ಹೇಳಬೇಕಾಗಿತ್ತು. ವಾಸ್ತುಸ್ಥಿತಿ ಬಿಟ್ಬಿಟ್ಟು ಸುಮ್ಮನೆ ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡ್ತಾರೆ. ಏನಾದ್ರು ಒಳ್ಳೇದು ಮಾಡ್ಬಿಟ್ರೆ ನಾವೇ ಮಾಡಿದ್ದು. ಏನ್ ಕಾಂಗ್ರೆಸ್ ಪಾತ್ರ ಅಥವಾ ಕಾಂಗ್ರೆಸ್ ಪಾತ್ರ ಅಲ್ಲ, ಅಥವಾ ಕಾಂಗ್ರೆಸ್ ಸರ್ಕಾರದ ಪಾತ್ರ ಇದರಲ್ಲಿ ಏನಿದೆ ನನಗೆ ನೀವು ತೋರಿಸಿ. MD ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಮಾಡ್ತಾರೆ. MD ಏನಿಲ್ಲ, ಲೆಟರ್ ಬರೀಬಹುದು ಅಷ್ಟೇ. ಕೇಂದ್ರ ಸರ್ಕಾರಕ್ಕೆ ಲೆಟರ್ ಬರೆದು, ಈಗ ನಮಗೆ ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ, ಖರ್ಚು ಜಾಸ್ತಿ ಆಗ್ತಾ ಇದೆ, ಆಮೇಲೆ ಆದಾಯ ಕಡಿಮೆ ಆಗ್ತಾ ಇದೆ, ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ದರ ಏರಿಕೆ ಮಾಡಿ ಅಂತ ಇವರೊಂದು ಲೆಟರ್ ಬರೀತಾರೆ. ಇವ್ರು ಲೆಟರ್ ಬರೆದ ತಕ್ಷಣ ಅವರು ಮಾಡೋದಿಲ್ಲ. ಅವ್ರೇನು ಮಾಡ್ತಾರೆ, ಹೈಕೋರ್ಟ್ ಜಡ್ಜ್ ನೇಮಕ ಮಾಡ್ತಾರೆ, ರಿಟೈರ್ಡ್ ಆಗಿರೋನ್ನ. ಸೆಂಟ್ರಲ್ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್, ನಮ್ಮ ರೆಪ್ರೆಸೆಂಟೇಟಿವ್, ಅವರು 3 ಜನ ಕೂತ್ಕೊಂಡು ಸೇಮ್ KERCL ಮಾಡ್ತಾರಲ್ಲ ಅದೇ ಥರ ಪಬ್ಲಿಕ್ ಒಪಿನಿಯನ್ ತಗೊಳ್ತಾರೆ. KERCL ಲೆಕ್ಕಗಳೆಲ್ಲ ತಗೊಂಡು ಎಷ್ಟು ಜಾಸ್ತಿ ಮಾಡಬೇಕು ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ತಾರೆ. ಇದು ಬರೀ ನಮ್ಮ ಬೆಂಗಳೂರು ಮೆಟ್ರೋ ಅಲ್ಲ, ದೇಶದಲ್ಲಿ ಇರ್ತಕ್ಕಂಥ ಬೆಂಗಳೂರು ಮಂಡಳಿ ಅಲ್ಲ ಇದು. ಅದು ನಮಗೆ ಗೊತ್ತಿಲ್ಲಪ್ಪ, ಅದೆಲ್ಲ ಸೀಕ್ರೆಟ್. ನಮಗೇನು ಕೊಡ್ತಾರ ಅವರು, ಒಂದು ಸೇರಿ. ಈಗ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಅಲ್ಲ, ಒಂದು ಸೇರಿ. ಈಗ ನಾನು ಇರಿ ಒಂದ್ ನಿಮಿಷ ರಾಜಪ್ಪ, ನಾನು ಪ್ರೊಸೀಜರ್ ಹೇಳಿದ್ದೀನಿ. ಆಮೇಲೆ ಅವರು 4 ಗೋಡೆ ಮಧ್ಯದಲ್ಲಿ ಮೀಟಿಂಗ್ ಮಾಡಿಕೊಂಡು ಅವ್ರು 3 ಜನ ಏನ್ ತೀರ್ಮಾನ ಮಾಡಿದ್ದಾರೆ, ಏನ್ ಬರೆದಿದ್ದಾರೆ ಅನ್ನೋದನ್ನ ಮುಂದೆ ಮಾಹಿತಿ ಹಕ್ಕು ಹಾಕೊಂಡು ನಾವು ತಗೋಬೇಕಾಗುತ್ತೆ. ಸಿಗುತ್ತೆ. ಯಾಕೆ ಸಿಕ್ಕಿಲ್ಲ? ಬೊಮ್ಮಾಯಿ ಅವ್ರಿಗೆ ಯಾಕೆ ಸಿಕ್ಕಿಲ್ಲ? ಇದು ಜಗದೀಶ್ ಶೆಟ್ಟರ್ಗೆ ಯಾಕೆ ಸಿಕ್ಕಿಲ್ಲ? ತೇಜಸ್ವಿ ಸೂರ್ಯಗೆ ಯಾಕೆ ಸಿಕ್ಕಿಲ್ಲ? ರಿಟೈರ್ಡ್ ಹೈಕೋರ್ಟ್ ಜಡ್ಜು, ಇಂಡಿಪೆಂಡೆಂಟ್ ಬಾಡಿ. ನಮ್ಮ ಮೆಂಬರ್ ರಮಣಾರೆಡ್ಡಿ ಅವರು ಮತ್ತೆ ಸಿಂಗು, ಆ 3 ಜನದ್ದು ಇಂಡಿಪೆಂಡೆಂಟ್ ಬಾಡಿ. ಆಮೇಲೆ ಈಗ ವರದಿ ಕೊಟ್ರೆ ಮುಗ್ದೋಯ್ತು ಅವ್ರದ್ದು. ಅವರು ಮೆಂಬರ್ ಇದರಲ್ಲಿ ಇಲ್ಲ ಅವರು ಮೆಂಬರ್ ಅಷ್ಟೇ. ಅವರು ರಾಕಪ್ಪ, ನಾನು ಪ್ರೊಸೀಜರ್ ಹೇಳಿದ್ದೀನಿ. ಪ್ರೊಸೀಜರ್ ಪ್ರಕಾರ ರಾಜ್ಯ ಸರ್ಕಾರದ್ದು ನಮ್ಗೆ ಏನು ಪಾತ್ರ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಆಮೇಲೆ ದರ ಏರಿಕೆ ಇಷ್ಟು ಜಾಸ್ತಿ ಮಾಡಿದ ತಪ್ಪು ಅಂತ ನಾನು ಹೇಳ್ತೀನಿ. ಒಂದೇ ಸಲ ಇಷ್ಟು ಜಾಸ್ತಿ ಮಾಡಬಾರ್ದಿತ್ತು ಅಂತ ನಾನು ಹೇಳ್ತೀನಿ. ಆದ್ರೆ ನಾನು ಹೇಳ್ತಿರ್ತಕ್ಕಂಥದ್ದು ಪ್ರೊಸೀಜರು. ಬಿಜೆಪಿಯವರು ಕಾಂಗ್ರೆಸ್ ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾ ಇದಾರಲ್ಲ, ರಾಜ್ಯ ಸರ್ಕಾರದಲ್ಲಿ ಇದರೇನು ಪಾತ್ರ ಇಲ್ಲ ಅಂತ ನಾನು ಡಿಪೆಂಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಮ್ದು ಬರೋದಿಲ್ಲಪ್ಪ, ಆಮೇಲೆ ನಮ್ಮನ್ನು ಕೇಳಿ ಕಮಿಟಿ ಮಾಡೋದಿಲ್ಲ. ಸರ್, ಈಗ ಗಂಡ ಹೆಂಡತಿ ನಡುವೆ ಕೂಸು ಬಡವಾಯ್ತು, ನನಗೆ ಮೆಟ್ರೋ ಪ್ರಯಾಣಿಕರಿಗೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಸರ್. ಈಗ ಆಯ್ತು, ಇವರು ಬಿಜೆಪಿ ಅವರದ್ದು ಅವರು ನಿಮ್ಮ ಪ್ರಕಾರ ಮೂರ್ಖರು ಎಲ್ಲ ಬಿಟ್ಟವರು. ಈಗ ನೀವು ಪ್ರಯಾಣಿಕರ ಪರವಾಗಿ ಏನು ಆಕ್ಷನ್ ತರ್ತೀವಿ? ನಾವು ಪ್ರಯಾಣಿಕರ ಪರವಾಗಿ ನಾವೇನ್ ಮಾಡ್ತೀವಿ? ಈಗ ನಮ್ಮ ಮುಖ್ಯಮಂತ್ರಿಗಳು
ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ, ಕಡಿಮೆ ಮಾಡ್ರಪ್ಪ ಅಂತ ಹೇಳಿದ್ದಾರೆ. ಆಮೇಲೆ ನಾವು KSRTC BMTCನಲ್ಲಿ ನಾವು 70% ಬಸ್ಸುಗಳು 40% ನಷ್ಟ ಆಗುತ್ತೆ ಅಂತ ಗೊತ್ತು, 30% ನೋ ಪ್ರಾಫಿಟ್ ನೋ ಲಾಸ್ ಇರುತ್ತೆ ಅಂತ ಗೊತ್ತು. ಆದರೂ ಕೂಡ ಸರ್ಕಾರ ನಷ್ಟ ಆಗುತ್ತೆ ಅಂತ ಗೊತ್ತು, ಸಬ್ಸಿಡಿ ಕೊಡಬೇಕು. ಈಗ ನಾವು ಕೊಡ್ತೀವೋ ಇಲ್ಲೋ ಸಬ್ಸಿಡಿ? 40% ಬಸ್ಸುಗಳು ನಮ್ಗೆ ನಷ್ಟ ಆಗುತ್ತೆ, ಆದರೂ ನಾವು ಯಾಕೆ ಓಡಿಸ್ತೀವಿ? 30% ಬಸ್ಸು ನೋ ಪ್ರಾಫಿಟ್ ನೋ ಲಾಸಲ್ಲಿ ಓಡಿಸ್ತೀವಿ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೊಡ್ತೀವಿ ನಾವು. ಸರ್ಕಾರಕ್ಕೆ ನಷ್ಟ ಆಗುತ್ತೆ ಅಂತ ಗೊತ್ತು. ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡಲಿ. 4.5 ಲಕ್ಷ ಕೋಟಿ ರಾಜ್ಯದಿಂದ 4.5 ಲಕ್ಷ ಕೋಟಿ ಹೋಗುತ್ತೆ ಕೇಂದ್ರ ಸರ್ಕಾರಕ್ಕೆ. ಸ್ವಲ್ಪ ಸಬ್ಸಿಡಿ ಕೊಡಲಿ ಪ್ರತಿ ವರ್ಷ. ಸಬ್ಸಿಡಿಗೆ ನಮ್ಮ ಮೆಟ್ರೋ ಅಂತಲ್ಲ ಎಲ್ಲ ಮೆಟ್ರೋಗಳಿಗೂ ಕೊಡಲಿ. ಆಮೇಲೆ ಹಿಂದೆ ಎಲ್ಲ ನರ್ಮ್ ಸ್ಕೀಮಲ್ಲಿ ನಮ್ಗೆ 25% ಕೊಟ್ಟರೆ ಬಸ್ ಕೊಟ್ಟಿರೋರು. ಯಾವುದು ಗ್ರಾಮಾಂತರ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ 50%ಗೆ ನಮಗೆ ಬಸ್ಸುಗಳು ಸಿಗೋದು. ನಮಗೆ ನರ್ಮ್ ಸ್ಕೀಮಲ್ಲಿ ಸಬ್ಸಿಡಿ ಕೊಡಲಿ ಅಂತ ಹೇಳ್ತಿರೋದು. ಕೊಡ್ತಾರಲ್ಲ, ಏನ್ ಮಾಡೋದು? ನಮ್ಮ ದುಡ್ಡೆಲ್ಲ 4.5 ಲಕ್ಷ ಕೋಟಿನಲ್ಲಿ 4 ಲಕ್ಷ ಕೋಟಿ ಅವರೇ ತಗೊಂಡ್ಬಿಡ್ತಾರೆ ಕೇಂದ್ರ ಸರ್ಕಾರ. ಉಳಿಯೋದು 50,000 ಕೋಟಿ. ಮೆಟ್ರೋದವರು ಪ್ರಯಾಣಿಕ ದರ ಕಡಿಮೆ ಮಾಡಬೇಕು ಅಂತ ಅವ್ರು ಬೇರೆ ಬೇರೆ ಪ್ಲಾನ್ ಎಲ್ಲ ಇದಾವಲ್ಲ. ಈಗ ಅಡ್ವರ್ಟೈಸ್ಮೆಂಟ್ ಪಬ್ಲಿಷ್ ಮಾಡೋದಿರ್ಬೋದು, ಅಲ್ಲಿನೂ ಬೇರೆ ಬೇರೆ ಶಾಪ್ಗಳಲ್ಲಿ ಹಾಕ್ಲಿಕ್ಕೆ ಪ್ರಾವಿಷನ್ಸ್ ಕೊಡ್ತಾ ಇದಾರೆ. ಮೆಟ್ರೋ ಕೆಳಗಡೆ ಪಾರ್ಕಿಂಗ್ ಮಾಡ್ಲಿಕ್ಕೆಲ್ಲ ಮಾಡ್ಕೊಂಡು ದುಡ್ಡು ತೆಗಿತಾ ಇದ್ದಾರೆ. ಅವರು ಬೇರೆ ಆಲ್ಟರ್ನೇಟಿವ್ ರೂಟ್ ಮಾಡ್ಕೊಂಡು ನೀವು ಅದನ್ನ ಇನ್ಕಮ್ ರೈಸ್ ಮಾಡ್ಲಿಕ್ಕೆ ಬದಲಾಗಿ ನೇರವಾಗಿ ನೀವು ಪ್ರಯಾಣಿಕರ ಮೇಲೆ ಹೊರೆ ಆದ್ರೆ ಸರ್ ಸರ್ಕಾರಕ್ಕೆ ನೀವು ಇದನ್ನ ಯಾರಕ್ಕೆ ಕೇಳ್ಬೇಕು? ಮೊನ್ನೆ ಇವರು ವೈಷ್ಣವ್ ಮಿನಿಸ್ಟರ್ ಬಂದಿರಲ್ಲ, ರೈಲ್ವೆ ಮಿನಿಸ್ಟರ್ಗೆ, ಅವ್ರು ನೀವು ಕ್ವಶನ್ ಮಾಡ್ಬೇಕಾಗಿತ್ತು. ಅವ್ರು ನಿಮ್ಮನ್ನ ಯಾರನ್ನೂ ಕರೀಲೇ ಇಲ್ಲ. ಅವರು ನಿಮ್ಮನ್ನ ಇದನ್ನೆಲ್ಲ ಕೇಳ್ತೀರಂತ ನಿಮ್ಮನ್ನ ಕರೀಲೇ ಇಲ್ಲ ಅವರು. ನಮಗೂ ಸಂಬಂಧ ಇಲ್ಲ. ಅಲ್ಲ, MD ಅವರು ಪತ್ರ ಬರೀತಾರೆ. ಈಗ ನಾನು ಕೂಡ ಇಳಿಸಿ ಅಂತ ಹೇಳ್ತೀನಿ. ನಾನೇನ್ ಹೇಳ್ತೀನಿ ಅಂದ್ರೆ ಜನಕ್ಕೆ ಹೊರೆ ಆಗುತ್ತೆ, ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡ್ಲಿ ಅಂತ ಕೇಳ್ತೀನಿ. ಈಗ ನಾವು BMTC, KSRTC, ವಾಯು ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ನಾವು ಕೊಡೋದಿಲ್ವಾ? ಆಮೇಲೆ ನಾನು ಹೇಳೋದೇನು ಗೊತ್ತಾ, ಕಾನ್ಪುರ್ ಆಗ್ಲಿ, ಲಕ್ನೋ ಆಗ್ಲಿ, ಡೆಲ್ಲಿ ಮೆಟ್ರೋಗಳಾಗ್ಲಿ, ಅಲ್ಲಿನ ಪ್ರೈಸ್ ಇಲ್ಲಿವರೆಗೂ 32% ಏರಿಲ್ಲ. ಏಕದಮ್ 50% ಸ್ಟೇಟ್ ಅಲ್ಲಿ ಸರ್ ಕರ್ನಾಟಕದಲ್ಲಿ. ಅಂದ್ರೆ ಇದು ಮತ್ತೊಂದು ಹೊರೆ ಆಗ್ತಿಲ್ವಾ ಸ್ಟೇಟ್ ಗೌರ್ಮೆಂಟ್? ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಸಹಿಸ್ಕೊಂಡಿದೆ? ಸ್ಟೇಟ್ ಗೌರ್ಮೆಂಟ್ ಈಗ ನಾನು ಬಹಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರದ ಪಾತ್ರ ಇದರಲ್ಲಿ ಏನಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಆದ್ರೆ ನೀವು ಈ ಸದರ್ನ್ ಸ್ಟೇಟ್ಗಳ ಮೆಟ್ರೋಗಳ ಪ್ರೈಸ್ ಅನ್ನ ಇಷ್ಟೊಂದು ಏರಿಸಿದಾಗಲೂ ಸ್ಟೇಟ್ ಗೌರ್ಮೆಂಟ್ ಸೈಲೆಂಟ್ ಆಗಿರೋದು ಯಾಕೆ? ನೀವು ಇದನ್ನ ಕೇಳಬಹುದು. ಸೈಲೆಂಟ್ ಆಗಿಲ್ಲ. ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ, ನಮ್ಮ DCM ಹೇಳಿದ್ದಾರೆ. ಆಮೇಲೆ ನಾವು ಕೂಡ ಹೋಗ್ತಾ ಇದ್ದೀವಿ. ನಮ್ಮ ಯೂತ್ ಕಾಂಗ್ರೆಸ್ನವರು, ನಮ್ಮ ಮಹಿಳಾ ಕಾಂಗ್ರೆಸ್ನವರು ಎಲ್ಲ ಹೋಗಿ ಅವ್ರು ಪ್ರೊಟೆಕ್ಟ್ ಮಾಡಿದ್ದಾರೆ ಅಲ್ವಾ? ನಾವು ಮಾಡಿದ್ದಾರೆ, ಅವರೇ ಮಾಡಿರೋದಲ್ವ ತಪ್ಪು. ಈಗ BJP ಯಾರ ವಿರುದ್ಧ ಹೋರಾಟ ಮಾಡಬೇಕು? ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು BJP ಅವರು. ಈಗ ಒಂದು ಯಾರು ತಪ್ಪು ಮಾಡ್ತಾರೆ ಅವ್ರ ವಿರುದ್ಧ ಮಾಡಬೇಕು. ಕೇಂದ್ರ ಸರ್ಕಾರ ತಪ್ಪಿದ್ರೆ ಕೇಂದ್ರ ಸರ್ಕಾರದ ವಿರುದ್ಧ. ಈಗ ರಾಜ್ಯ ಸರ್ಕಾರದ್ದು ಮನೆ BMTC ಬಸ್ ಏರಿಕೆ ಮಾಡಿದ್ವಿ, ಇಲ್ಲ ನಮ್ದೆಲ್ಲ ನಾವು ಹೊಣೆ ಅಂತ ನಾನು ಹೇಳೋಕ್ಕಾಗತ್ತಾ? ಆಗ ನಮ್ಮ ವಿರುದ್ಧ ಹೋರಾಟ ಮಾಡಿದ್ರು. ಏನು ದರ ಏರಿಸಿದ್ದು ನಾವು? BMTC ದರ ಏರಿಸಿದ್ದು, KSRTC ದರ ಏರಿಸಿದ್ದು ನಾವು ಇಲ್ಲ ನಾವು ಮಾಡಿಲ್ಲ ಅಂತ ನಾನು ಹೇಳೋಕ್ಕಾಗತ್ತಾ? ಇವತ್ತು ಮೆಟ್ರೋ ಮಾಡಿರೋದು ಅವರು. BJP ಅವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು, ದಮ್ಮಿರ್ಬೇಕಲ್ಲ ಇವರಿಗೆ. BJP ಅವರಿಗೆ, ನರೇಂದ್ರ ಮೋದಿ ಅವ್ರನ್ನ ಕೇಳೋದಕ್ಕೆ ಸುಮ್ಮನೆ 17 ಜನಕ್ಕೆ ಕಳ್ಸವ್ರೆ. 17 ಜನ. ಹೋಸಲಿ 25 ಜನ ಗೆದ್ದಿದ್ರು MPಗಳು. ರಾಜ್ಯದ ಜಲದ ಬಗ್ಗೆ, ನೆಲದ ಬಗ್ಗೆ ಯಾವ ಹೋರಾಟನೂ ಮಾಡೋದಿಲ್ಲ BJP MPಗಳು. ಕೇಂದ್ರದಲ್ಲಿ 3-4 ಜನ ಮಿನಿಸ್ಟರ್ಗಳಿದ್ದಾರೆ, ಅವರು ಕೇಳೋದಿಲ್ಲ. ನೀವು ಟ್ರಾಫಿಕ್ ಈಸ್ ಔಟ್ ಮಾಡೋದಿರ್ಬೋದು ಅಥವಾ ಬೆಂಗಳೂರು ಮೂಲಸೌಕರ್ಯ ಅಭಿವೃದ್ಧಿ. ಇನ್ನೊಂದು ಮಾಧ್ಯಮ ಈಗ ಜನಕ್ಕೂ ಆಮೇಲೆ ಇದು ಜನಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯನ ಮಾಧ್ಯಮಗಳು ನೀವು ಎತ್ತು ತೋರಿಸಿದ್ರೆ BJP ಸುಮ್ಮನೆ ಆಗ್ತಾರೆ. ಈಗ BMTC KSRTC ರೈಸ್ ಮಾಡಿದಾಗ ನಮ್ಮ ಬಗ್ಗೆ ಟೀಕೆ ಮಾಡಿದ್ರಿ. ಈಗ
ಈಗ ಒಂದು ನಿಮಿಷ, ಈಗ ನೀವು ಒಂದು ನಿಮಿಷ ನೀವು ಟ್ರಾನ್ಸ್ಪೋರ್ಟ್ ಬೆಲೆ ಜಾಸ್ತಿ ಮಾಡಿದಾಗ ನಮ್ಮ ಬಗ್ಗೆ ಟೀಕೆ ಮಾಡಿದ್ರಿ, ನಾವು ಸಕಾರಾತ್ಮಕವಾಗಿ ತಗೊಂಡ್ವಿ ಅದನ್ನ. ಈಗ ಮೆಟ್ರೋ ಮಾಡಿದಾಗ ಬಿಜೆಪಿ ಅವ್ರು ತಗೋಬೇಕು ಅದನ್ನ. ಆ ಮೆಟ್ರೋದು ನಮ್ಮ ಮೇಲೆ ಹಾಕೋಕ್ ಬರಬೇಕು. ಸರ್ ನೀವು ರೀಸನ್ಗಳನ್ನು ಹೇಳಿದ್ರಿ, ಆದ್ರೆ ಸೆಂಟ್ರಲ್ ಗವರ್ನಮೆಂಟ್ ಇಲ್ಲಿವರೆಗೂ ಒಂದು ರೀಸನ್ ಹೇಳಿಲ್ಲ. ಹೇಳೋದಿಲ್ಲ ಅವರು. BMRC ಅವರು ಅಷ್ಟೊಂದು BMRC ಅವರು ಇಲ್ಲಿಗೆಲ್ಲ ಮಾತಾಡಿಲ್ಲ. ಆಮೇಲೆ ಮೆಟ್ರೋದು ಕಾಯ್ದೆ ಒಂದು ಕಾಪಿ ಕೊಡ್ಲಾ ನಿಮಗೆ? ಮೆಟ್ರೋ 34 Constitution of Fare Fixation Committee, the central government may from time to time, ಒಂದು ನಿಮಿಷ ನಮ್ಮ ನೋಡಿ, from time to time constitute a fare fixation committee for the purpose of recommending fare for the carriage of passengers by the metro railway. ನಿಮ್ಗೆ ಇದನ್ನ ಸಾಫ್ಟ್ ಕಾಪಿ ನಿಮಗೆ ಕಳಿಸ್ತೀನಿ. ಈ ಫೇರ್ ಫಿಕ್ಸೇಷನ್ ಅಲ್ಲಿ ರಾಜ್ಯ ಸರ್ಕಾರದ್ದು ಏನೂ ಇಲ್ಲ. ಆದರೆ ಮೆಟ್ರೋಗೆ ನಾವು ಇದರಲ್ಲಿ ಏನು ಸಾಲ ಅಂತಲ್ಲ, ನಮ್ಮ ಬಜೆಟ್ ಅಲ್ಲಿ ನಾವು ಹಣ ಕೊಡ್ತೀವಿ ಮೆಟ್ರೋಗೆ. ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ಬೇಕು. ಒತ್ತಡ ಹಾಕಿ ಬೆಲೆ ಇಳಿಸ್ರಪ್ಪ ಅಂತ ಹೇಳ್ಬೇಕು. ಹಾಕ್ಬೇಕು. CM ಎಲ್ಲ ಹೇಳಿದಾರಲ್ಲ. ಈಗ ಬೆಲೆ ಏರಿಕೆಯಲ್ಲಿ 50% ಇದಕ್ಕೂ ಬಂತ, ದರ ಏರಿಕೆಯಲ್ಲಿ ಟೋಟಲ್ ಪ್ರಾಫಿಟ್ ಅಲ್ಲಿ ಸ್ಟೇಟ್ ಗವರ್ಮೆಂಟ್ಗೂ ಇನ್ನು ಪ್ರಾಫಿಟ್ ಬರೋ ಹಂತಕ್ಕೆ ಮೆಟ್ರೋ ಬಂದಿಲ್ಲ. ಇಲ್ಲ, ಏನಾಗುತ್ತೆ, ಡೆವಲಪ್ ಆಗ್ತಾ ಇರುತ್ತೆ. ಒಂದು ನಿಮಿಷ, ಇನ್ನೂ ಡೆವಲಪ್ ಆಗ್ತಾ ಇರುತ್ತೆ, ಇನ್ನೂ ಸ್ಟೇಷನ್ಸ್ ಆಗ್ತಾ ಇರುತ್ತೆ. ಒಂದ್ರು ಕೂಡ ಈಗ ನಾವು 54 ಕೋಟಿ ಖರ್ಚು ಮಾಡಿ ಮೆಟ್ರೋ ಸ್ಟೇಷನ್ಸ್ ಇದೆಯಲ್ಲ, ಎಲ್ಲೆಲ್ಲಿದೆಯೋ ಅಲ್ಲಿ ಕನೆಕ್ಟಿವಿಟಿ ಕೊಡೋದಕ್ಕೆ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಹೇಳ್ತೀವಲ್ಲ, 54 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ನಾವು. 54 crores ನಮ್ಮ ಖರ್ಚಾಗುತ್ತೆ. ನಮ್ಮ ಜವಾಬ್ದಾರಿ ಇದು. ಈಗ ನೀವೆಲ್ಲ ಬಂದಿದ್ದೀರಾ, ನಾವು ಮೆಟ್ರೋ ಇದಕ್ಕೆ ಎಲ್ಲ ಸ್ಟೇಷನ್ಸು ಬಹುತೇಕ ಎಲ್ಲ ಮಾಡಿದ್ದೀವಿ. ಇನ್ನೂ ಎಲ್ಲ ಒಂದು ಸ್ವಲ್ಪ ಉಳಿದಿರ್ಬೋದಷ್ಟೇ. 54 ಕೋಟಿ ನಾವು ಕೊಡೋದು ಜನರಿಗೆ. ಈಗ ನಾನು ಹೇಳಿದನು ಗೊತ್ತಾ, BMTC ಇರೋದು ಯಾರಿಗೋಸ್ಕರ? ಜನರಿಗೋಸ್ಕರ. KEB ಇರೋದು ಯಾರಿಗೋಸ್ಕರ? ಅಲ್ಲ, KEB ಇರೋದು ಯಾರಿಗೋಸ್ಕರ? ಜನರಿಗೋಸ್ಕರ. ಒಂದ್ ನಿಮಿಷ ರೀ. ಬಿಡೋಸ್ ಇರೋದು ಅಲ್ಲ, ಒಂದ್ ನಿಮಿಷ. ನಾನು ಯಾವತ್ತೂ ಕೂಡ ಕಾನೂನು ಚೌಕಟ್ಟಲ್ಲೇ ಮಾತಾಡ್ತೀನಿ. ಆಮೇಲೆ ನಾನು ಇನ್ನೊಬ್ಬರ ಮೇಲೆ ಅಪಾದನೆ ಯಾವತ್ತೂ ಮಾಡೋದು. ಒಂದ್ ನಿಮಿಷ. BWC ಇರೋದು ಯಾರಿಗೆ? ನಮಗೋಸ್ಕರ. ಮೆಟ್ರೋ ಇರೋದು ಯಾರಿಗೋಸ್ಕರ? ನಮಗೋಸ್ಕರ. ಆದರೆ ಈ ಸಂಸ್ಥೆಗಳು ಉಳಿಬೇಕು. ಈ ಸಂಸ್ಥೆಗಳು ಇನ್ನು ಬೆಂಗಳೂರು ಇರೋವರೆಗೂ ಇದೆಲ್ಲ ಇರಬೇಕು. ಉಳಿಬೇಕಾದ್ರೆ ನಾವು ಫೇರ್ ಹೈಕ್ ಅವಾಗ ಮಾಡಬೇಕು. ಆದರೆ ಈ ರೀತಿ ಜಾಸ್ತಿ ಮಾಡಬಾರ್ದು. ಆಮೇಲೆ ಬೆಲೆ ಜಾಸ್ತಿ ಆದರೂ ಕೂಡ ಕೇಂದ್ರ ಸರ್ಕಾರ ಮಾಡಿದೆ. ಅಟ್ಲೀಸ್ಟ್ ಡಿಪೆಂಡ್ ಮಾಡ್ಕೊಳ್ಳುವಂಥ ತಾಕತ್ತು ಇಲ್ಲ ಇವ್ರಿಗೆ, BJP ಅವರಿಗೆ. ಈಗ KSRTC ನಾವು ಮಾಡಿದಾಗ, ಹೌದಪ್ಪ ನನಗೆ ದಿನಕ್ಕೆ 4 ಕೋಟಿ ಡೀಸೆಲ್ ಜಾಸ್ತಿ ಆಗ್ತಾ ಇದೆ, ಪ್ರತಿದಿನ 6 ಕೋಟಿ ಸ್ಯಾಲರೀಸ್ ಜಾಸ್ತಿ ಆಗ್ತಾ ಇದೆ, ಒಟ್ಟು ಒಂದು ದಿನಕ್ಕೆ 10 ಕೋಟಿ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ 15% ಮಾಡಿದ್ದೀನಿ ನಾನು ಧೈರ್ಯವಾಗಿ ಹೇಳಿದೆ. BJP ಅವ್ರಿಗೆ ಅದು ಹೇಳಲ್ವಲ್ಲ, ಅದನ್ನು ತಂದು ನಮ್ಮ ಮೇಲೆ ಹಾಕ್ತಾರಲ್ಲ. ಅಷ್ಟೇ, ನನ್ನ ಕ್ಲಾರಿಫಿಕೇಶನ್ ಅಷ್ಟೇ. ಪರ್ಯಾಯ ಕೇಂದ್ರ ಸರ್ಕಾರ ಇನ್ನೊಂದು. ಈಗ ನಾವು ಯಾವ ರೀತಿ, ಈಗ ನಾವು ನೀರು, ನಮಗೆ ಸಬ್ಸಿಡಿ ಇಲ್ಲ ಅಂದರೆ ನಮ್ಗೆ ನೀರು ಸಿಗುತ್ತಾ? ಬೆಂಗಳೂರಲ್ಲಿ ನಾವು ಕುಡಿಯೋಂಥ ನೀರು, ಕಾವೇರಿ ನೀರು ಸಬ್ಸಿಡಿ ಇಲ್ಲ ಅಂದರೆ ನಮ್ಗೆ ಈ ರೇಟ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ರೈತರಿಗೆ ಪಂಪ್ ಸೆಟ್ಗೆ ಉಚಿತವಾಗಿ ಕೊಡ್ತಾರೆ. ಆಮೇಲೆ ಬೇರೆ ರೈತರಿಗೆ ಬೇಕಾಗಿರ್ತಕ್ಕಂಥ ಟ್ರ್ಯಾಕ್ಟರ್ ಇರ್ಬೋದು, ಇನ್ನೊಂದು ಎಲ್ಲ ಸಬ್ಸಿಡಿ ದರದಲ್ಲಿ ಕೊಡ್ತಾರೆ. ಅದೇ ರೀತಿ ಇದನ್ನು ಅಷ್ಟೇ, ಯಾವುದು ಮೆಟ್ರೋದವರು ಸಬ್ಸಿಡಿ ಕೊಡಬೇಕು. ಸಬ್ಸಿಡಿ ಕೊಡದೇ ಇದ್ರೆ ಯಾವುದು ಮೆಟ್ರೋ ಸಸ್ಟೈನ್ ಆಗಲ್ಲ ದೇಶದಲ್ಲಿ. ಸಬ್ಸಿಡಿ ಕೊಡಬೇಕು. ಆಮೇಲೆ ಡೈಲ್ಯೂಟ್ ಆಗ್ಬಿಡು, ಸುಮ್ಮನೆ ಇರಿ. ನಿಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ನೀವು ದುಡ್ಡು ಕೊಡ್ಲಿಕ್ಕೆ ಆಗ್ತಿಲ್ಲ. ಒಂದ್ ಕಡೆ ಈ
ಕಾಳಜಿ ಜನರ ದಾರ ಏರಿಕೆ ಮಾಡೋದು, ಬೇರೆ ಬೇರೆ ಎಲ್ಲಾನು ಏರಿಕೆ ಮಾಡೋದು ಮೂಲಕ ಮುಖ್ಯ ಉದ್ದೇಶನೇ ಬೆಲೆ ಏರಿಕೆನ ಹೆಲ್ಪ್ ಆಗ್ಲಿ ಅಂತ. ಅದು ಹೆಲ್ಪ್ ಆಗ್ತಾ ಇಲ್ವಲ್ಲ ಯಾವುದು ಐದಾರು ತಿಂಗಳಿಂದ ಬಂದಿಲ್ಲ. ಸೊ ಇದು ಬೆಲೆ ಏರಿಕೆ ಆಗತ್ತೆ, ಅದಕ್ಕೆ ಸ್ವಲ್ಪ ಹೆಲ್ಪ್ ಇರಲಿ ಅಂತ ನೀವು ಕೊಟ್ಟರು. ಅದಕ್ಕೂ ಹೆಲ್ಪ್ ಆಗ್ತಾ ಇಲ್ವಲ್ಲ, ಮತ್ತೆ ಅದು ಹೆಲ್ಪ್ ಇಲ್ಲ ಕೊಡ್ತಾರೆ. ಕೊಟ್ಬಿಟ್ಟು ಕಿತ್ಕೊಂಡು ವಿಳಂಬ, ಆಮೇಲೆ 2,00,000 ವಿಳಂಬ. ಈಗ ನಾನು ಮೆಟ್ರೋಗೆ ಮಾತ್ರ ಸೀಮಿತವಾಗಿ ಮಾತಾಡ್ತಾ ಇದ್ದೀನಿ. ನಾವು ಬೇರೆದು ಮಾತಾಡಿದ್ರೆ ಡೈವರ್ಟ್ ಆಗ್ಬಿಡುತ್ತೆ. ಅದು ಕೇಂದ್ರ ಸರ್ಕಾರ ತೀರ್ಮಾನ ತಗೋಬೇಕು. ಸರ್ ಅದೊಂದು ರಿಯಾಕ್ಷನ್. 5 ತಿಂಗಳಿಂದ ಅನ್ನಭಾಗ್ಯ ದುಡ್ಡು ಬಂದಿಲ್ಲ, 3 ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ, ಸರ್ಕಾರ ಹತ್ರ ದುಡ್ಡಿಲ್ಲ. ಸರ್ಕಾರ ಹತ್ರ ಈಗ ನಾನು ಆಗಲೇ ಹೇಳಿದ್ನಲ್ಲ, ನಮಗೆ ಬರ್ತಕ್ಕಂಥ ಮೊದಲು ಕಮರ್ಷಿಯಲ್ ಟ್ಯಾಕ್ಸ್ ಇತ್ತು, ಎಲ್ಲ ನೇರವಾಗಿ ನಮಗೆ ಬರೋದು. ಕಮರ್ಷಿಯಲ್ ಟ್ಯಾಕ್ಸ್ ತೆಗೆದುಬಿಟ್ರು, GST ಅಂತ ಹಾಕ್ಕೊಂಡ್ಬಿಟ್ರು. 4.25 ಲಕ್ಷ ಕೋಟಿ ಆದಾಯ, 50,000 ಕೋಟಿ ನಮ್ಗೆ ಕೊಡ್ತಾರೆ, 4 ಲಕ್ಷ ಕೋಟಿ ಎತ್ಕೊಂಡು ಹೋಗ್ತಾರೆ ಡೆಲ್ಲಿಗೆ.